ನೋಡು, ನೀನ್ ನನ್ ಮಗಳಿಂದ ಸುತ್ತೊಡಿದಿರೋದ್ ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ. ಅದನ್ನ ಹೇಳ್ಬೇಕಾಗಿರೋದು ನಿಮ್ ಮಗಳು. ನಾನು ಅವ್ರ ಅಮ್ಮ, ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಬಿಟ್ಬಿಡು. ಏನ್ ಜಾತಿನ? ಅಲ್ಲ, ಪ್ರೀತಿನ. ಸಾಧ್ಯನೇ ಇಲ್ಲ. ನನ್ ಮಗಳ ಪರಿಸ್ಥಿತಿ ಚೆನ್ನಾಗಿಲ್ಲ, ಬಿಟ್ಬಿಡು. ನೋಡಿಮ್ಮ, ಅವಳು ನನ್ ಜೊತೆಗ್ ಚೆನ್ನಾಗಿರ್ತಾಳೆ. ಅವಳು ನೋಡ್ಕೊಳ್ಳೋ ಭಾರ ನಂದು, ಬಿಟ್ಬಿಡಿ. ಅವಳ ಹೆಸರೇನಂದ್ರಿ? ಸಂಗೀತ. ನಿನ್ನ ಕಣ್ಣೋಟಕ್ಕೆ ನಾಲೂಟಿ ಆದೇನು ಆದೇನು, ನಿನ್ನ ಮನ ತಂಗಳಕ್ಕೆ ನಾ ಭೇಟಿ ಆದೇನು ಆದೇನು, ನಿನ್ನ ಬಾಳೆ ನೋಟಕ್ಕೆ ಎದೆ ಚಲ್ಲೆಂದಿತು, ನಿನ್ನ ಆ ದೃಷ್ಟಿಯಲ್ಲಿ ಇಡೀ ಸೃಷ್ಟಿ ಕಂಡಿತು. ಅಲ್ಲೋಡು, ಇವಳೇನಪ್ಪ ಹಿಂಗಿದ್ದಾಳೆ? ಏನ್ ಫಿಗರ್ ಗುರು. ಗಲ್ಲಿ ಗಲ್ಲಿಯಲ್ಲೋ ಇಲ್ಲಿದೆ ಸೌಂಡ್. ಅದು ಅವಳನ್ನ ನೋಡ್ತಾ ಇದ್ರೆ ಎಲ್ಲ ಜುಮ್ ಅನ್ನತ್ತೆ. ಏನ್ ಗುರು, ಅವಳ ಮೇಲೆ ಏನಾದ್ರು ಲವ್ ಗಿವ್ ಶುರು ಆಗ್ಬಿಡ್ತಾ? ಹೆಂಗೆ ಗುರು, ಆ ಪಾರ್ಟಿ ನೋಡ್ತಾ ಇದ್ದೀರಾ? ಕಣ ಅವಳು. ಅಲ್ಲ ಕಣೋ, ನಮ್ ಗುರುಗೆ ಅವಳನ್ನ ಮದುವೆ ಆಗೋ ಆಸೆ ಆಗ್ತಿದೆ. ರಂಗ, ಲವ್ ಆದ್ರೂ ಸರಿ, ಮದ್ವೆ ಆದ್ರೂ ಸರಿ, ನನಗೆ ಅವಳು ಬೇಕಷ್ಟೇ. ಆಯ್ತು ಹೇಳ್ ಗುರು, ಟ್ರೈ ಮಾಡೋಣ. ಅಮ್ಮ, ಏ ಕಣ್ ಕಾಣಲ್ವಾ ನಿನಗೆ? ಅಯ್ಯೋ, ಬಿದ್ಬಿಟ್ರ? ಗಾಡಿಗೇನು ಆಗಿಲ್ಲ, ಬಾಡಿಗೇನಾದ್ರೂ ಆಯ್ತಾ? ಸಾರಿ, ನಾನು ನೋಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇಟ್ಸ್ ಓಕೆ. ನಿಮ್ಮಂತ ಹುಡುಗರು ನಮ್ಮಂತ ಹುಡುಗರಿಗೆ ಡ್ಯಾಶ್ ಹೊಡೆದ್ರೆ ಅದು ಪ್ರೀತಿಯ ಸಂಕೇತ ರೀ. ರೀ, ನೀವೇನ್ ಲೂಸಾ? ಏನ್ ಮಾತಾಡ್ತಿದ್ದೀರಾ? ನೋಡಿ ಪ್ರೇಮ ಅವ್ರೆ, ಪ್ರೇಮ ಅಲ್ಲ, ಸಂಗೀತ. ಲೂಸ್ ಯಾರು ಅಂತ ಈಗ ಗೊತ್ತಾಯ್ತು. ಹೊಸದೇನಾದ್ರು ಬೈರಿ, ಕೇಳೋದು ಖುಷಿ ಆಗುತ್ತೆ. ನೀವು ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನಾನ್ ನೋಡಿರೋ ಮೊದಲನೇ ಹುಡುಗಿನೂ ನೀನೆ, ನಾನ್ ಲವ್ ಮಾಡೋ ಕೊನೆ ಹುಡುಗಿನೂ ನೀನೆ. ಐ ಲವ್ ಯು. ಅಮ್ಮ, ವರ್ದು, ನಮ್ಮಮ್ಮ ಚೌಟ್ ಇಟ್ಕೊಂಡು ಕಾಯ್ತಾ ಇರುತ್ತೆ. ಯಾಕೋ ವರ್ದು ಲೇಟು? ಅಮ್ಮ, ಅದು ಅದು ಇದು ಏನದು? ಹಾ, ಗೊತ್ತು ಬಿಡು. ಹಿಂಗೆ ಕಣ್ಕೊಂಡು ಸೇವೆ ಮಾಡ್ಕೊಂಡಿರ್ತೀಯಾ? ನಿನಗೆ ಈಗ ಗೊತ್ತಾಗಲ್ಲ. ಮದ್ವೆ ಆಗ್ಲಿ, ಹೆಂಡತಿ ಬರ್ಲಿ, ಅವಾಗ ಗೊತ್ತಾಗುತ್ತೆ. ಹೇಳ್ತೀನ, ಮನೆ ಹೊಸ ಏನ್ರಿ, ಯೋಚನೆ ಮಾಡ್ಬೇಕು, ಆದಷ್ಟು ಬೇಗ ನೋಡ್ಬೇಕು. ವರ್ದು, ನೋಡು ವರ್ದು, ನಾನು ಹೇಳೋದೆಲ್ಲ ಹೇಳಿದೀನಿ, ಇದ್ರ ಮೇಲೆ ನೀನ್ ಇಷ್ಟ. ನನ್ ಮೈ ಶಕ್ತಿ ಇರೋರ್ಗು ಹೆಂಗೋ ಮಾಡಾಕ್ತೀನೋ, ನನ್ ಸತ್ರ ನೀನ್ ಏನೋ ಮಾಡ್ಕೋತೀಯಾ?
ತಮಾಷೆಗೆ ಆ ತರ ಮಾತಾಡ್ಬೇಡ ನೀನು. ನೀನಿಲ್ಲ ಅಂದ್ರೆ ನನಗೆ ಜೀವನನೇ ಇಲ್ಲ. ನಿನ್ನ ಆಸೆನ ಉಳಿಸು. ಈಗಾದ್ರೂ ನಂಗೆ ವಯಸ್ಸಾಯ್ತು ಅಂತ ಗೊತ್ತಾಯ್ತಾ? ಕೊನೆಯವರೆಗೂ ಕಾಯ್ತಾನೆ ಈ ವರ್ಧನ್. ಅಮ್ಮ, ನಿನಗೂ ವಯಸ್ಸಾಯ್ತಾ? ಇನ್ಯಾರಿಗೆ ಕೇಳಿದೆ ಈ ಮಾತು? ಅಮ್ದಿಗ್ ಮಾತ್ರ ವಯಸ್ಸಾಯ್ತು ಅಂತ ಗೊತ್ತಿತ್ತು, ಅದಕ್ಕೆ ಕೇಳಿದೆ. ಮತ್ ನಾನು ನಿನ್ ಕಣ್ಣಿಗೆ ಹೇಗೋ ಕಾಣಿಸ್ತಾ ಇದ್ದೀನಿ. ಈಗ ತಾನೇ ಕಾಲೇಜ್ ಮೆಟ್ಲು ಹತ್ತಿರೋ ಸ್ವೀಟ್ 20 ಹುಡುಗಿ ತರ ಕಾಣಿಸ್ತಾ ಇದೆಯಾ. ಹಂಗಾದ್ರೆ ಈಗ ನಾನ್ ಕಾಲೇಜ್ ಹೋಗ್ಬೇಕಾ? ಅಯ್ಯೋ ಅಮ್ಮ, ಬೇಡ. ಕಾಲೇಜ್ ಕಾಲೇಜ್ ಕಾಲೇಜ್. ಅಮ್ಮ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಬರ್ತೀನಿ. ಹೋಗೋದು ಹೋಗ್ತೀಯ, ಲೇಬಲ್ ಕಿತ್ತಾಕ್ ಹೋಗೋ ಟಿ ಶರ್ಟ್ ಇದು. ಇದು ಬೇರೆ. ಓ, ನಮ್ಮ ಹುಡುಗಿ ಇಲ್ಲೇ ಹೋಗ್ತಾವಳೆ. ಬಿಸಿಲು ಬೇರೆ ಜಾಸ್ತಿ ಇದೆ, ಹೇಳಕ್ಕಾಗಲ್ಲ. ಮಳೆ ಬೇರೆ ಬರೋ ಹಾಗಿದೆ, ಮೊಳಕೆ ಹೊಡೆದು ಬಿಡ್ತಾಳೆ. ಏನ್ರಿ ನೀವು ಯಾವಾಗ ನೋಡಿದ್ರು ನಾನು ಹಿಂದೆನೆ ಇರ್ತೀರಲ್ರಿ. ನೀವೇನ್ ಮೆಂಟಲ್ಲ? ಅಲ್ಲ, ಸಿಂಪಲ್. ಯಾಕ್ರಿ ನನ್ನ ಹಿಂದೆ ಈ ತರ ತಿರುಗ್ತಾ ಇದ್ದೀರಾ? ನೀವು ಅಂದ್ರೆ ನನಗೆ ಒಂಥರ, ಅದಕ್ಕೆ ಈ ತರ ತಿರುಗ್ತಾ ಇದ್ದೀನಿ. ಈ ತರ ಇಂಡೈರೆಕ್ಟ್ ಆಗಿ ಹೇಳಕ್ ನಾಚಿಕೆ ಆಗಲ್ವಾ? ಡೈರೆಕ್ಟ್ ಹೇಳಿದ್ರೆ ನಿಮ್ ಕಿವಿ ಕಿತ್ತೋಗುತ್ತೆ. ಇಂಡೈರೆಕ್ಟ್ ಹೇಳಕ್ಕೆ ನನಗಿಷ್ಟ ಇಲ್ಲ. ಕಾಫಿಗಂತ ನಾನ್ ಬರ್ತೀನಿ, ತಿಂಡಿಗಂತ ನೀವು ಬನ್ನಿ. ನಿಂತಾದ್ರೂ ಬೇಜಾನ್ ಮಾತಾಡೋಣ. ನೀವು ಅಂದ್ರೆ ಸಂಬಂಧ ಬೆಳೆಸೋಣ. ಏನಂತೀರಾ? ಇಲ್ಲಿ ನೋಡು, ಸಂಬಂಧ ಬೆಳೆಸೋಳು ನಾನಲ್ಲ, ನಮ್ ಮನೆಯವರು. ನಿನಗೆ ಕೇಳೋ ಧೈರ್ಯ ಇದ್ರೆ ಬಂದ್ ನಮ್ಮ ಮನೆಯವ್ರ ಹತ್ರ ಮಾತಾಡು. ಇಲ್ಲ ನಿನ್ ಕೆಲಸ ನೋಡ್ಕೊಂಡು ನೀನು ಹೋಗು. ನನ್ನ ಪ್ರೀತಿಯ ಸಂಗೀತ, ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಏಯ್ ಬಾರೆ, ಏನು? ಈ ಲೆಟರ್ ಕೊಡ್ತೀನಿ, ತಗೊಂಡೋಗಿ ಆ ಹುಡುಗಿ ಕೊಡ್ತೀಯಾ? 100 ರೂಪಾಯಿ ಕೊಟ್ರೆ ಕೊಡ್ತೀನಿ. 100 ರೂಪಾಯ? ನನ್ನ ಪ್ರೀತಿಯ ಸಂಗೀತ, ಬಾರ ಇಲ್ಲಿ. ಲೆಟರ್ ತಗೊಂಡೋಗು. ಅವ್ರು ಕೊಟ್ರು. ಯಾರು? ಹೌದು. ನಾನು ಒಳ್ಳೆ ಕವಿ ತರ ಬರೀತೀನಿ. ನಾನ್ ಬರ್ದ್ರದ ಅರ್ಥ ಆಗ್ತೈತೋ ಇಲ್ಲೋ ಬಡ್ಡೆ ತದಕ್ಕೆ, ಅದೇ ಗೊತ್ತಾಗ್ತಾ ಇಲ್ಲ. ಇವಳೆ ಬರ್ತಾಳ ಅಂತಂದ್ರ ಚೋಟನ್ನೇ ಕಳಿಸ್ತಾವಳಲ್ಲಪ್ಪ ಇವಳು. ನಮ್ ಲವ್ ಸ್ಟೋರಿ ಸದ್ಯಕ್ಕೆ ಇವನೇ ಪಾರಿವಾಳ. ಹಲೋ, ಸಂಜೆ ಪಾರ್ಕಲ್ಲಿ ಸಿಗ್ತೀನಿ. ಲೊಕೇಶನ್ ಶಿಫ್ಟ್. ಮೇಲೆ ದೊಣ್ಣೆದಿಯೇ ಮೇರಿಸುವ ಗರ್ಭಗಲೆದಿಯೇ ನೀನು ಮತ್ತುಗಳು ಕಲಬಾಗಿಸುವ ಸೊಗಸಾದ ಸುಂದರಿರೀನು ನಿನ್ನ ಗಲಿ ಕೇಳೋ ಆಸೆ ನಿನ್ನ ಸ್ಪರ್ಶಕ್ಕೆ ಸೋತೆ ಯಾರದು ಯಾರದು ಎನ್ನುವರು ಯಾರವಳಂತ ಹೇಳುವರು ಗೀತ ಸಂಗೀತ ಗೀತ ಸಂಗೀತ ಗೀತ ಸಂಗೀತ ಗೀತ ಸಂಗೀತ ಐ ಲವ್ ಯು. ಗೀತ ಸಂಗೀತ
ಅವಳು ನಮ್ಮ ಮಣ್ಣುಂಡ ಅಲ್ವಾ, ಬಾರ ಒಂದ್ ಕೈ ನೋಡ್ಕೊಳಣ. ಖಂಡಿತ. ಸಂಗೀತ ಸಂಗೀತ ಐ ಹುಡುಗಿ ವಿಚಾರಕ್ಕೆ ಹುಡುಗನದ್ದು ಜೈಲ್ ಸೇರಿದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು? ಇದು ಒಂದ್ ಸೈಡ್ ಲವ್, ಒಂದಾಗ ಮಟ್ಟಕ್ಕಿಲ್ಲ. ಹಕ್ಕಿಗಳು ಹಾರಾಡ್ತಾ ಇದಾವೆ, ಹಾರಾಡ್ಲಿ, ಪುಕ್ಕ ಕಟ್ ಮಾಡೋಣ. ಹೃದಯವೆಂಬ ಕೋಟೆಯೊಳಗೆ ಕನಸು ಕಂಡೆ ನಾನು, ಕನಸಿನಲ್ಲೋ ನಿನ್ನದೇನೆ ರೂಪ ಕಂಡೆ ನಾನು. ನಿನ್ನ ನೋಡೋ ಕಾತುರ ಮುದದ್ವಾರಲು ಆತುರ, ಯಾರವನು ಯಾರವನು ಎನ್ನುವರು, ಯಾರವನಂತಲೇ ಧ್ರುವನು. ಬಂಗಾರಿ ತುಗಿದೇವಿ ಬಂಗಾರಿ ತುಗಿದೇವಿ ಬಂಗಾರಿ ತುಗಿದೇವಿ. ಅಮ್ಮ ಜಾಸ್ತಿ ಬಂದು ಏನಾಗಿದೆಯಮ್ಮ? ಉಸಿರಾಡಕ್ಕೆ ಆಗ್ತಿಲ್ಲ ಯಾವಾಗಿಂದ? ಮೊನ್ನೆಯಿಂದ ಡಾಕ್ಟ್ರೆ. ಇದೇನಿದೆಯಾ? ಇಲ್ಲತ್ತಿದ್ಯಾ? ನೀನ್ ಬರ್ತಿ ಅಂತ ಕಾಫಿ ಡೇಲಿ ಕಾಫಿ ಆರ್ಡರ್ ಮಾಡಿ ಕೂತ್ಕೊಂಡಿದ್ದೆ, ನೀನ್ ಬರ್ಲೇ ಇಲ್ಲ. ಸಾರಿ, ಅದು ನಾನೇನೋ ಮಾತಾಡ್ತಾ ಗೊತ್ತಿದೆ. ಸಾರಿ. ಕಿರಿಕಾ ಎದೆ ನೋವೇನಾದ್ರೂ ಇದೆಯಾ? ಡಾಕ್ಟ್ರೆ ಸಾರಿ. ನಮ್ ಗುರುಗೆ ಹೇಳಿ ನೋಡ್ಕೊಂಡ್ನದೇ ನಿನ್ನ ನೋಡ್ಕೊಂಡ್ ಬರ. ಹಲೋ ಹಲೋ, ವದನ್, ಅಮ್ಮ ತುಂಬಾ ಸೀರಿಯಸ್ ಆಗಿದೆ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಏನು ಹಾಸ್ಪಿಟಲ್? ಯಾವ ಹಾಸ್ಪಿಟಲ್? ಸಂಜೀವಿನಿ ಹಾಸ್ಪಿಟಲ್. ಸರಿ, ನಾನು ಈಗಲೇ ಬರ್ತೀನಿ. ಸರಿ ಆಯ್ತು, ಬೇಗ ಬಾ. ಓಕೆ. ಏನಾಯ್ತು ಏನಾಯ್ತು? ಸ್ವಲ್ಪ ಕೆಲಸ ಇತ್ತು. ಯಾಕೆ ಏನು ಕೇಳ್ಬೇಡ, ಸರ್ಕಲ್ ಡ್ರಾಪ್ ಮಾಡ್ತೀನಿ, ಮನೆ ಹತ್ರ ಹೋಗು, ಹುಷಾರು. ಅಮ್ಮ ಮಗ ಏನಾಯ್ತು? ಅಮ್ಮ ಬಿಡೋಣ. ಅಮ್ಮಗೆ ಏನಾಗಿದೆ? ಜೀವಿಗೆ ತೊಂದರೆ ಇಲ್ಲ ತಾನೆ? ನಿಮ್ಮಮ್ಮಗೆ ಅಷ್ಟಮ್ಮ ಇದೆ,
ನೋಡಿ ಈಗಲೇ ಏನು ಹೇಳಕ್ಕಾಗಲ್ಲ, ಕ್ರಿಟಿಕಲ್ ಆಗಿದೆ ಕಂಡೀಷನ್, ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಹೇಗಾದ್ರೂ ಮಾಡಿ ನನ್ನ ತಾಯಿನ ಉಳಿಸ್ಕೊಡಿ ಡಾಕ್ಟರ್. ನನಗೆ ಅಂತ ಇರೋಡು ನನ್ನ ತಾಯಿ ಒಬ್ಬಳೇ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಕೈ ಹಿಡಿದು ಕೇಳ್ಕೊತೀನಿ, ಸಮಾಧಾನ ಮಾಡ್ಕೊಳ್ಳಿ, ಕೈ ಬಿಡಿಸಿ ಡಾಕ್ಟರ್ ಪ್ಲೀಸ್. ನನ್ನ ತಾಯಿನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್. ಹೀಗೆ ಅಂತ ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚಾಗಿದ್ರೆ ನೋಡೋಣ, ದುಡ್ಡು ಅಡ್ಜಸ್ಟ್ ಮಾಡಿ. ದಯವಿಟ್ಟು ಡಾಕ್ಟರ್ ನಮ್ ತಾಯಿ ಉಳಿಸ್ಕೊಳ್ಳಿ ಡಾಕ್ಟರ್. ನಿಮ್ ತಾಯಿ ಉಳಿಬೇಕು ತಾನೆ, ಹೋಗ್ ದುಡ್ಡು ತಗೊಂಡ್ಬಂದು ಎಲ್ಲ ಉಳಿಸ್ತೀವಿ. ಅಮ್ಮ ಏನದ ಡಾಕ್ಟ್ರು? ಕಂಡೀಷನ್ ಇದೆ, ಏನು ಹೇಳಕ್ ಆಗಲ್ಲ. ನಾನು ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲೇ ಇರೋ. ಸರಿ ಇವಾಗ ಆಯ್ತು, ನೀನೇನು ತಲೆ ಕೆಡ್ಸ್ಕೊಳ್ಬೇಡ, ಅಮ್ಮನ್ನ ನಾನ್ ನೋಡ್ಕೊಂತೀನಿ. ಬೇಗ ಹೋಗಿ ದುಡ್ಡು ಅಡ್ಜಸ್ಟ್ ಮಾಡ್ಕೊ. ಅಮ್ಮ ಅಮ್ಮ ಆದಷ್ಟು ಬೇಗ ಬರ್ತೀನಮ್ಮ. ಅಮ್ಮ ಅಮ್ಮ ಸಂಗೀತ ಸಂಗೀತ ಯಾಕೆ ಬಂದೆ? ಯಾಕೆ ಅಂತ ನಾನು ಹೇಳ್ತೀನಿ ಅಂತೆ. ಏಯ್ ಯಾರೋ ನೀವೆಲ್ಲ? ಪೊಲೀಸ್ಗೆ ಫೋನ್ ಮಾಡ್ಲಾ ಈಗ? ಮತ್ತೆ ಪೊಲೀಸ್ ಸ್ಟೇಷನ್ ಏನ್ ಅಂಚೆ ಬಂದಿದೆ. ನಮ್ಮ ತಾಯಿ ಹೇಳೋದು. ಪೊಲೀಸ್ ಸ್ಟೇಷನ್ ನಿನ್ ಜೇಬ್ನಾಗ ಇಟ್ಟ ನನ್ ಮಗಿಂದ ಯಾಕೆ ಬಿದ್ದಿದ್ಯಾ? ಈಗ ಮ್ಯಾಟ್ರಿಕ್ ಮುಂದೆ ನೋಡ್ರಿ ಅತ್ತೆ, ನನಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಶಿಷ್ಯ ಗುರು, ನಮ್ ಗುರು ನಿಮ್ ಮಗಳನ್ನ ಇಷ್ಟಪಟ್ಟಿದ್ದಾರೆ. ನಮ್ ಗುರು ಮದ್ವೆ ಆದ್ರೆ ಅದು ನಿಮ್ ಮಗಳಿಂದ ಮದ್ವೆ ಆಗೋದು. ನಿನ್ನ ಮಗಳು ಬೇರೆ ಜೊತೆ ಸುತ್ತಾಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯಲ್ವಾಗ್ತದೆ. ನಿಮ್ ಮಗಳನ್ನ ಮದ್ವೆ ಆಗದಂದ್ರೆ ನನ್ ಮಗಳಿಗೆ ಅಂಗಡಿಯಲ್ಲಿ ಸಿಗ ವಸ್ತು ಅನ್ಕೊಂಡಿದ್ದೀರಾ ನೀವು? ನನ್ ಮಗಳು ಅಂತ ಹುಡುಗಿ ಅಲ್ಲ, ಅವ್ಳು ಯಾವತ್ತೂ ದಾರಿ ತಪ್ಪಲ್ಲ. ಅವಳು ಆ ದಾರಿಯಲ್ಲಿ ಅಂತ ಸಿಕ್ಕಿದ್ದು ನಿನ್ ಮಗಳು. ನಾನು ತುಂಬಾ ಒಳ್ಳೆಯನು. ನಮ್ಮ ತಾಯಿ ನೀವು ಇದಕ್ಕೆಲ್ಲ ಮನೆಗೆ ಕರ್ಕೊಂಡ್ ಬಂದಿರೋದು. ಮತ್ತೆ ಮದುವೆಗೆ ಸಿಗೋಣ ಅತ್ತೆ, ಬರ್ತೀವಿ. ಹೇಳಿ ಸಂಗೀತ, ಒಳ್ಳೆ ಸೈಕೋ ಇದ್ದಂಗಿದ್ದಾನೆ. ಯಾರೇ ಅದು? ಅವ್ನು ಹೇಳಿದ್ದೆಲ್ಲ ಸರಿ ಏನೇ? ಹೇಳಿ ಹೇಳು ಸಂಗೀತ, ಹೇಳು. ಅವ್ನು ಹೇಳಿದ್ದೇನು ಹೇಳಿ. ಹೇಳ್ತೀನಮ್ಮ. ಏನ್ರಿ ಮತ್ತೆ ಮನೆ ಮಾಡ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಬರ್ತೀರಾ, ಯಾವಾಗ ಬೇಕಾದ್ರೂ ಹೋಗ್ತೀರಲ್ರಿ? ಸರ್ ಅದು ಏನಾಯ್ತು ಅಂದ್ರೆ ಮೇಡಮ್, ಈ ಅಡ್ರೆಸ್. ಹಲೋ, ನನ್ನಿಂದನೇ ಫಾಲೋ ಮಾಡ್ಕೊಂಡ್ ಬರ್ತೀರಾ, ಈಗ ಅಡ್ರೆಸ್ ಅಂತಿದ್ದೀರಾ. ಹೇಳಿದ್ರೆ ನಿಮ್ ಮನೆ ಎಲ್ಲಿ ಅಂತೀರಾ, ಆಮೇಲೆ ನಂಬರು ಕೇಳ್ತೀರಾ, ಫ್ರೆಂಡು ಅಂತೀರಾ, ಆಮೇಲೆ ಲವ್ ಮಾಡ್ತೀವಿ ಅಂತೀರಾ. ನಾನ್ ಆ ತರ ಹುಡುಗಿ ಅಲ್ಲ. ಅಲ್ಲ ಈಗ ಏನಾಯ್ತು ಅಂತ. ಏನ್ರಿ ಯಾವಾಗ್ಲೂ ಬರ್ತೀರಾ, ಯಾವಾಗ್ಲೂ ಹೋಗ್ತೀರಾ? ಏನಾಗ್ಬೇಕೈತ್ರಿ? ಕಂಪ್ನಿ ನೋಡ್ರೆ ಲಾಸ್ ಆಗ್ಬೇರೆ ನಡೀತಾ ಇದೆ. ಸರ್ ಅದು ನಮ್ಮಮ್ಮ ಪೇಷಂಟ್ ಸರ್, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸರ್. ಸರ್ ಈ ತಿಂಗಳು ಸಂಬಳ ಕೊಟ್ರೆ ನನ್ನ ತಾಯಿ ಟ್ರೀಟ್ಮೆಂಟ್ ಗೆ ಸಾಕಾಗುತ್ತೆ ಸರ್. ದಯವಿಟ್ಟು ಈ ತಿಂಗಳು ಸಂಬಳ ಕೊಡಿ ಸರ್. ಕಳ್ಳಂಗೊಂದ್ ಪಿಳ್ಳೆನವ ಹೇಳ್ತೀರಲ್ರಿ? ಇಲ್ಲಮ್ಮ, ಅವ್ನು ನಿಜವಾಗ್ಲೂ ತುಂಬಾ ಒಳ್ಳೆ ಹುಡ್ಗ. ನನ್ ಫ್ರೆಂಡ್ ಹೇಳಿದ್ಮೇಲೆ ನಮ್ಮ ಗೊತ್ತಾಗಿದ್ದು. ಅದು ಅಡ್ರೆಸ್ ಹುಡ್ಕೊಂಡ್ ಬಂದೆ. ಇದು ಅಡ್ರೆಸ್. ಈ ಅಡ್ರೆಸ್ ಹಿಂಗೆ ಹೋಗ್ಬಿಟ್ಟು ರೈಟ್ ಹೋಗಿ ಅಲ್ಲಿ 4th ಮನೆನೆ. 4th? ಹೌದು. ಓಕೆ, ಥ್ಯಾಂಕ್ ಯು. ಸ್ಮಾರ್ಟ್ ಆಗಿದಾನಲ್ಲ, ಒಳ್ಳೆ ಹೀರೋ ತರ. ನೀನ್ ತಲೆ ಕೆಟ್ಟಿದ್ಯಾ? ಕೆಟ್ಟಿರೋದ್ ನಂಗಲ್ಲ, ನಿಂಗೆ. ಅಂತ ಒಳ್ಳೆ ಹುಡ್ಗಂಗು ಕ್ಲಾಸ್ ತಗೊಂಡಿದ್ಯಲ್ಲ. ಅವನು ಅಂದ್ರೆ ಹುಡ್ಗಿರೆಲ್ಲ ಪ್ರಾಣ ಬಿಡ್ತಾರೆ ಕಣೆ. ಅವ್ನ್ ಎಲ್ಲ ಹುಡುಗರ ತರ ಅಲ್ಲ.
ಏನ್ ಅವ್ನ್ ಬಗ್ಗೆ ಬಾರಿ ತಿಳ್ಕೊಂಡಿರೋ ತರ ಮಾತಾಡ್ತಿದ್ಯಲ್ಲ. ನೀನ್ ಏನೇ ಹೇಳೋ ಅವ್ನ್ ಕಟ್ಕೊಳ್ಳೋನ್ ಪುಣ್ಯ ಮಾಡಿದಾನೆ ಕಣೆ. ಯಾರನ್ನ? ಅವನ್ನ? ಅವ್ನ್ ತಾಯಿನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾನೆ ಗೊತ್ತಾ. ಇನ್ನು ಲವ್ ಮಾಡೋಣ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಬೇಡ. ಸರ್, ಈ ಪ್ರಪಂಚದಲ್ಲಿ ಯಾವ ವಿಚಾರ ಬೇಕಾದ್ರೂ ಸುಳ್ಳು ಹೇಳ್ತಾರೆ ಸರ್, ಆದ್ರೆ ತಂದೆ ತಾಯಿ ವಿಚಾರನ ಯಾರು ಸುಳ್ಳು ಹೇಳಲ್ಲ ಸರ್, ಸುಳ್ಳು ಹೇಳಲ್ಲ. ನಿನಗೆ ಪುರಾಣ ಕೇಳಕ್ ನನಗೆ ಟೈಮ್ ಇಲ್ಲ. ದುಡ್ಡು ಬೇಕಂದ್ರೆ ಕೆಲಸ ಮಾಡಿ ತಗೊಂಡು. ಅಮ್ಮ ಪ್ಲೀಸ್ ನನಗೆ ಅವನ ಜೊತೆ ಹೋಗಕ್ ಬಿಡಮ್ಮ. ಅವ್ನ್ ನಿಜವಾಗ್ಲೂ ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಪ್ಲೀಸ್ ಅಮ್ಮ ನನಗೆ ಅವನ ಜೊತೆ ಹೋಗಕ್ ಬಿಡಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಅಮ್ಮ. ಹಲೋ ಹಲೋ, ಉರ್ದು ಅಮ್ಮನ ಹತ್ರ ಏನೋ ಮಾತಾಡ್ಬೇಕಂತೆ, ಬೇಗ ಬಾರು. ಅಮ್ಮ ಅಮ್ಮ, ಸರಿ ನಾನು ಈಗಲೇ ಬರ್ತೀನಿ. ಸರ್ ಸರ್, ನಾನು ದುಡ್ಡು ಕೊಟ್ರೆ ನಾನು ಬಂದ್ ಕೆಲಸ ಮಾಡ್ತೀನಿ ಸರ್. ದಯವಿಟ್ಟು ನನಗೆ ದುಡ್ಡು ಕೊಡಿ ಸರ್, ಪ್ಲೀಸ್ ಸರ್. ಮಿಸ್ಟರ್ ವರ್ಧನ್, ನಿಮ್ಗೆ ಎಷ್ಟ್ ಸತಿ ಹೇಳ್ಬೇಕ್ರಿ, ಕೆಲಸ ಮಾಡಿ ಸಂಬಳ ತಗೊಂಡವ್ರಿ. ಪ್ಲೀಸ್ ನಾನು ಹೋಗ್ತೀನಿ ಬಿಡಮ್ಮ, ನಾನು ಹೋಗ್ತೀನಿ ಅಮ್ಮ. ಪ್ಲೀಸ್ ಅಮ್ಮ, ಅವನ ಜೊತೆ ಹೋಗ್ತೀನಿ ಬಿಡಮ್ಮ. ಬಿಡಮ್ಮ ಪ್ಲೀಸ್, ಅವನ ಜೊತೆ ಚೆನ್ನಾಗಿರ್ತೀನಿ ಬಿಡಮ್ಮ. ಪ್ಲೀಸ್ ಅಮ್ಮ, ನಾನು ಅವನ ಜೊತೆ ಹೋಗ್ತೀನಿ ಬಿಡಮ್ಮ. ನೋಡಿಮ್ಮ, ಅವಳು ನನ್ ಜೊತೆಗೆ ಚೆನ್ನಾಗಿರ್ತಾಳೆ. ಅವಳು ನೋಡ್ಕೊಳ್ಳೋ ಭಾರ ನಂದು, ಬಿಟ್ಬಿಡಿ. ನಿನ್ನ ತುಂಬಾ ಇಷ್ಟನಾ? ಒಳ್ಳೆ ಹುಡುಗನ. ಆಯ್ತು, ನಿನ್ ಸುಖನ ನನ್ ಸುಖ. ಆರಾಮ ಬಾಳ್ರಿ ಇಬ್ರು. ಸಂಗೀತ ಗೀತ ಸಂಗೀತ. ಮಳೆಗಾಳಿ ಬೀಸೋ ಹಾಗೆ ಎದುರಾಗಿ ಬಂದೆ, ಎರಡು ಮೋಡ ನಡುವೆ ಪ್ರೀತಿಯನ್ನು ತಂದೆ, ನಸು ನಗುವ ಜೇನು ತುಟಿಗೆ ಬಿಸು ಮಾತಿನ ಸುಖ ಸಲುಗೆ ವರ್ಧನ, ನನ್ನ ವರ್ಧನ, ನನ್ನ ಒಲವಿಗೆ ನಿನ್ನ ಆಗಮನ. ಓ ಓ ಓ ಓ. ಮಳೆಗಾಳಿ ಬಿಸು ಹಾಗೆ ಎದುರಾಗಿ ಬಂದೆ, ಎರಡು ಮೋಡ ನಡುವೆ ಪ್ರೀತಿಯನ್ನು ತಂದೆ, ನಸು ನಗುವ ಜೇನು ತುಟಿಗೆ ಬಿಸು ಮಾತಿನ ಸುಖ ಸಲುಗೆ ವರ್ಧನ, ನನ್ನ ವರ್ಧನ, ನನ್ನ ಒಲವಿಗೆ ನಿನ್ನ ಆಗಮನ. ಓ ಓ ಓ
ಕೂಡಲ್ದಿರೋ ಅಕ್ಕಿ ರೋಡಿಗೆ ಬಂದ್ರೆ ನಾಯಿಗಳು ಬೇಟೆ ಆಡಿ ತಿಂದು ಬಿಡ್ತವೆ. ಕೈ ಮುಗಿತೀನಿ ಅದು ಫಸ್ಟ್ ಮನೆ ಮಾಡಿ ಅವಳ ಅಮ್ಮ ಅಮ್ಮ ಏನ್ ಹೇಳಮ್ಮ? ಮತ್ ನೀನು ನಿನ್ ಪ್ರೀತಿ ವಿಚಾರ ಹೇಳ್ದೆ ಆದ್ರೆ ಹುಡುಗಿ ಬಗ್ಗೆ ಏನು ಹೇಳಲಿಲ್ಲ. ಅಮ್ಮ ಅದೆಲ್ಲ ಈಗ ಯಾಕೆ ಹೇಳ್ಬಿಡ್ತೀವ. ಅಮ್ಮ ಅದೆಲ್ಲ ಈಗ ಯಾಕೆ? ನೀನ್ ಮೊದಲು ರೆಸ್ಟ್ ಮಾಡಮ್ಮ. ಫ್ರೆಂಡ್ ಅಂತ ನನಗೆಲ್ಲ ಹೇಳಿದ್ದೇನೆ ಕಣೋಗ್ದು. ಹಲೋ ಮತ್ತೆ ಹುಡುಗಿ ಬಗ್ಗೆ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಹೇಳೋರ್ದು ಹೇಳೋ. ಹೇಳ್ತೀನಿ ಅಮ್ಮ, ಹೇಳ್ತೀನಿ. ನೀವು ನನ್ನ ಹಿಂದೆ ಬರೋದ್ ಬಿಡಲ್ಲ. ನಾನ್ ನಿಮ್ಮನ್ನ ಲವ್ ಮಾಡಲ್ಲ ಅಂತ ಗೊತ್ತಿದ್ರು ನನ್ನ ಹಿಂದೆ ಬರ್ತಿರಲ್ಲ, ಅದ್ ದೊಡ್ಡ ತಪ್ಪು. ಸಾಧ್ಯನೇ ಇಲ್ಲ. ಪಿಳಿ ಪಿಳಿ ನೋಡೋ ಆ ಕಣ್ ಕೇಳಿ ಹೇಳಿ ನನ್ನ ಲವ್ ಮಾಡಲ್ಲ ಅಂತ. ಚಡಪಡಿಸ್ತಿರೋ ಆ ಮನಸ್ಸನ್ ಕೇಳಿ ಹೇಳಿ ನನ್ನ ಲವ್ ಮಾಡಲ್ಲ ಅಂತ. ಹೃದಯದ ಬಡಿತ ಕೇಳಿ ಹೇಳಿ ನನ್ನ ಲವ್ ಮಾಡಲ್ಲ ಅಂತ. ಹೇಳೋದು ಹೇಳ್ತೀರಾ, ನಿಜನೇ ಹೇಳಿ ನನ್ನ ಲವ್ ಮಾಡ್ತೀನಿ ಅಂತ. ಬೇಡ, ಅವನ್ನ ನೀನು ಲವ್ ಮಾಡಬೇಡ. ನೀನು ಅವನ್ನ ಲವ್ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಜೀವ, ನನ್ನ ಪ್ರಾಣ. ಪ್ರೀತಿ ಅಂದ್ರೆ ಕಿತ್ತಾಡೋದು ಅಲ್ಲ, ಪ್ರೀತಿ ಅಂದ್ರೆ ಸುತ್ತಾಡೋದು ಅಲ್ಲ, ಪ್ರೀತಿ ಅಂದ್ರೆ ಅದೊಂದ್ ಮನ್ಸಿನ ಭಾವನೆ. ನಿನ್ ಪಾಠ ಹೇಳಕ್ಕೆ ಟೀಚರ್ ಅಲ್ಲ, ನಿನ್ ಪಾಠ ಕೇಳಕ್ ನಾನು ಸ್ಟೂಡೆಂಟ್ ಅಲ್ಲ. ಅವನಂತರ PT ಮಾಸ್ಟರ್ ಇದ್ದಂಗೆ ವಿಷಯ ಹೊಡೆಯೋದು ಮಾತ್ರ ಗೊತ್ತು. ಅಲ್ಲ, ನೀವ್ ಹುಡುಗರು ಯಾಕೆ ಹೀಗೆ? ಅದೇ ಇಷ್ಟ ಆಗ್ಬಿಡ್ತಾವು. ಲವ್ ಮಾಡಕ್ ಸಂಗೀತನೇ ಬೇಕಾ? ಬೇರೆ ಯಾರು ಇಲ್ವಾ? ಸಂಗೀತ ಅಂದ್ರೆ ಕೇಳದಷ್ಟು ಇಂಪು, ನೋಡದಷ್ಟು ತಂಪು. ನಿನ್ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ, ನಿನ್ ಬಗ್ಗೆ ಹೊಗಳೋದಕ್ಕೆ ಪದಗಳು ಹುಟ್ಟೇ ಇಲ್ಲ. ನಿನ್ ಮೇಲೆ ಕವಿತೆ ಬರೆಯೋಕೆ ನಮ್ ಕವಿಗಳ್ಯಾರು ಬದುಕಿಲ್ಲ. ನೀನ್ ನನ್ನ ಬೈತಾ ಇದ್ರೆ ಅವಳ ಮಾತುಗಳೇ ನೆನಪು ಬರ್ತವಮ್ಮ. ಅವಳ ಮಾತುಗಳನ್ನ ಕೇಳ್ಬೇಕು ಅನ್ನಿಸ್ತಾ ಇರುತ್ತೆ. ಮಾತು, ನಡೆ, ನುಡಿ, ವಿನಯ, ಗೌರವ, ಸಂಸ್ಕೃತಿ, ಸಂಸ್ಕಾರ ಎಲ್ಲದರಲ್ಲೂ ನಂಬರ್ 1 ಅದು ಸಂಗೀತ. ನಮ್ಮ ಅಣ್ಣ ತುಂಬಾ ಒಳ್ಳೆ ಕಣಕ್ಕ. ಪ್ಲೀಸ್ ಮದುವೆ ಆಗಕ್ಕ. ಅಕ್ಕ ನಿಂತ್ಕೊಳಕ, ನಮ್ ಗುರು ಇದುವರೆಗೂ ಯಾವ ಹುಡುಗಿನ ತಲೆ ಎತ್ತಿ ನೋಡಿಲ್ಲ ಅಕ್ಕ. ಮದ್ವೆ ಆಗಕ್ಕ. ತಲೆ ಎತ್ತಿ ನಡೆಯೋ ಹುಡುಗಿರ ಮುಂದೆ ತಲೆ ತಗ್ಸಿ ನಡೆಯೋ ಹುಡುಗಿ ಅಂದ್ರೆ ಅದು ಸಂಗೀತ. ನೋಡೋದಕ್ಕಷ್ಟು ಸುಂದರವಾಗಿದ್ರು ಅಹಂಕಾರ, ದುರಹಂಕಾರ ಒಂದೂ ಇಲ್ಲ, ಅದು ಸಂಗೀತ. ಅಮ್ಮ, ಸಂಗೀತ ಹತ್ರ ನಾನು ಎಲ್ಲ ವಿಚಾರನೂ ಹೇಳಿದ್ದೀನಮ್ಮ. ಆದ್ರೆ ಅವಳು ನನ್ನ ಯಾವ ರೀತಿ ತಿಳ್ಕೊಂಡಿದ್ದಾಳೋ ನನಗದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಗುಣ, ಒಳ್ಳೆ ಮನ್ಸಿರೋರಿಗೆ ದೇವ್ರು ಏನಾದ್ರು ಕೆಟ್ಟದ್ ಮಾಡಲ್ಲ. ಪಕ್ಕ ಒಳ್ಳೆ ಮನ್ಸಿದೇನೋ ಗೊತ್ತು. ಗುಣದಲ್ಲಿ ಗೆಲ್ಲೋಕ್ಕಾಗಲ್ಲ, ಸೌಂದರ್ಯದಲ್ಲಿ ಮೀರ್ಸೋಕ್ಕಾಗಲ್ಲ. ಒಟ್ಟಾರೆ ಹೇಳೋದಾದ್ರೆ ನಿನ್ನಂತ ಹುಡುಗಿಗೆ ಸೋಲ್ದೆ ಇರೋಕೆ ನನ್ ಕೈಲಾಗಲ್ಲ. ನೀನ್ ಒಪ್ಕೊಂಡ್ರೆ ಹೂವಿನ ಪಲ್ಲಕ್ಕಿ, ಇಲ್ಲ ಅಂದ್ರೆ ಸಾವಿನ ಪಲ್ಲಕ್ಕಿ. ಐ ಲವ್ ಯು ಸಂಗೀತ. ನೋಡ್ತಾನೆ ಆ ಸಂಗೀತನ ಆ ಗಿಲ್ಲಿ ಕಿಡ್ನಾಪ್ ಮಾಡಿದಂತೆ ಕಣ. ಕಿಡ್ನಾಪ್? ಹೌದು ಅಮ್ಮ. ನಾನ್ ಸೊಸೆನ ಯಾರು ಕಿಡ್ನಾಪ್ ಮಾಡೋದು? ಹೋಗು ಕರ್ಕೊಂಡ
ಅವಳೇ ನನ್ ಸೊಸೆ. ಅಮ್ಮ ಅಮ್ಮ ಈ ಮಾತನ್ನ ನೀನ್ ಹೇಳ್ತಿದ್ಯಾ? ಹೌದು ಕೊಡವದ್ದು. ಅವಳು ನನ್ನ ಮನೆ ಸೊಸೆ ಆಗ್ಬೇಕು, ನೀನ್ ಅವಳನ್ನ ಮದ್ವೆ ಆಗ್ಬೇಕು. ಹೋಗವದ್ದು ಅಮ್ಮ ಅಮ್ಮ ಇದೇ ನನ್ ಕೊನೆ ಆಸೆ. ವರ್ದು ಅಮ್ಮ ವರ್ದು ಅಮ್ಮ 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 ನನ್ ಬಿಟ್ಟು ಹೋಗ್ಬೇಡ ಅಮ್ಮ. ಇಲ್ಲಿ ನೋಡಮ್ಮ ಅಮ್ಮ, ನೀನ್ ಹೊರ್ದು ಅಮ್ಮ ಅಮ್ಮ ಅಮ್ಮ. ನನ್ನ ಬಿಟ್ರೆ ಜಗತ್ತಲ್ಲಿ ಇನ್ನು ನಾ ಲವ್ ಮಾಡೋದೊಂದು ಹುಟ್ಟಲ್ಲ, ಹುಟ್ಟೋದು ಇಲ್ಲ. ಏಯ್, ನೀನ್ ಹುಟ್ಟದಾಗ್ಲೆ ನಿನ್ನ ಮೊಟ್ಟ ಹಾಕಕ್ಕೆ ಅಂತ ಒಬ್ಬ ಹುಟ್ಟೆ ಇರ್ತಾನೆ ಕಣ. ಅವನೇ ನನ್ ಗಂಡ. ಆಯ್ತಮ್ಮ, ನಿನ್ನೆ ಇವ್ರಾಗೆ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದೊಳಗೆ ಬಂದ್ರೆ ಅವನ ಜೊತೆ, ಇಲ್ಲ ಅಂದ್ರೆ ನನ್ನ ಜೊತೆ. ಏಯ್, ಅದೇ 5 ನಿಮಿಷ ನಿನಗ್ ಕೊಡ್ತೀನಿ. ಅಷ್ಟ್ರಲ್ಲಿ ಎಲ್ರು ಓಡೋದ್ರೆ ಸರಿ. ಐ ಆಮ್ ವೇಟಿಂಗ್. ನಾನು ಅವನ್ನ ನೋಡ್ಲೇಬೇಕು. 1 ನಿಮಿಷ ಆಗಿದೆ, ಇರೋದು 4 ನಿಮಿಷ. ಸರ್, ಆಪರೇಷನ್ ಮಾಡಿಸ್ಬೇಕು, ದುಡ್ಡು ಕೊಡಿ ಅಂತ ಬಂದ್ರೆ ಕೆಲಸ ಮಾಡು, ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ನೀವು. ಈಗ ಗೊತ್ತಾಯ್ತು ಸರ್, ನಿಮ್ ತಾಯಿ ತಂದೆ ಯಾಕೆ ಇಷ್ಟು ಬೇಗ ಸತ್ರು ಅಂತ ಈಗ ಗೊತ್ತಾಯ್ತು. ನಿಮ್ ಹೆಂಡತಿನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರೆ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಸರ್? ಮಿಸ್ಟರ್ ವರ್ಧನ್, ಏನಾಗಿದೆ ನಿಮ್ಗೆ? ಯಾಕೆ ಈ ತರ ಮಾತಾಡ್ತಿದ್ದೀರಾ? 2 ನಿಮಿಷ ಆಯ್ತು, ಇಲ್ಲಿ ನೀನಿರೋ ಪತ್ತೇನೇ ಇಲ್ಲ. ಯಾಕೆ ಅಂದ್ರೆ ಮನುಷ್ಯತ್ವನ ಇಲ್ಲದೆ ಇರೋರು ನೀವು, ಅದಕ್ಕೆ. ಬಾಯಿ ಬಂದಂಗ್ ಮಾತಾಡ್ತೀಯ, ಜಾಸ್ತಿ ಡಿಸ್ಮಿಸ್ ಮಾಡ್ಬಿಡ್ತೀನಿ. 3 ನಿಮಿಷ ಆಯ್ತು, ಇರೋದು 2 ನಿಮಿಷ. ಯಾವನಿಗೆ ಬೇಕಯ್ಯ ನಿನ್ ಕೆಲ್ಸ? ಯಾವನಿಗೆ ಬೇಕು ನಿನ್ ದುಡ್ಡು? ಸತ್ತೋಗಿರೋ ನನ್ನ ತಾಯಿಗೆ ಜೀವ ಕೊಡುತ್ತೇನೆ ನಿನ್ ದುಡ್ಡು. ಸತ್ತೋಗಿರೋ ನನ್ನ ತಾಯಿಗೆ ಜೀವ ಕೊಡ್ತಾ ನಿನ್ ದುಡ್ಡು. ಸರ್, ದುಡ್ಡು ಜೀವನಕ್ಕೆ ಬೇಕು, ಆದ್ರೆ ದುಡ್ಡಿಂದನೇ ಜೀವ ತೆಗಿಬಾರ್ದು ಸರ್, ಜೀವ ತೆಗಿಬಾರ್ದು. 4 ನಿಮಿಷ ಆಯ್ತು, ನನ್ನ ಹೀರೋ ಬರ್ತಾರೆ ಅಂದ್ರೆ ನಿನ್ ಹೀರೋ ಬರ್ತಾನ? ಬರ್ತಾನೆ. ಎಷ್ಟು ನಿಮಿಷ ಆಯ್ತು ಕೇಳ್ರೋ? 5 ನಿಮಿಷ. ಕರ್ಕೊಂಡು ಹೋಗ್ ಬಂದು ಒತ್ಕೊಂಡು ಹೋಗ್ ಬಂದು. ಮಾತಾಡಕ್ ನನ್ನ ಹತ್ರ ಟೈಮ್ ಇಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು, ಬಿಟ್ಬಿಡು. ಹೋಗಿ ಕೊಡೋ ಬಿಲ್ಡಪ್ಗೆ ಇದು ದೊಡ್ಡ ಪಂಟ ಅನ್ಕೊಂಡಿದ್ನಲ್ಲ. ಪಟಾಕಿ ಅಂತ ಅನ್ಕೊಂಡಿದ್ನಿಲ್ಲ. ಯಾರದು ಯಾರದು ಎಂದುವರು, ಯಾರವಳಂತೆ ಕೇಳುವರು.
ನೋಡು ಸಂಗೀತ, ಈ ದೇವಸ್ಥಾನ ನೀನ್ ನೋಡ್ಬೇಕು ಅಂತ ಕಾಯ್ತಾ ಇದ್ದಲ್ಲ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದೆ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಬ್ರದರ್. ನಿನ್ನಿಷ್ಟನೇ ನನ್ನ ಜೀವನದಲ್ಲಿ. ಯಾಕೆ? ಯಾಕೆ ಅಂದ್ರೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ. ಅದೇ ಯಾಕೆ? ಯಾಕೆ ಅಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕು ಹೋಗ್ತಿದ್ದೀನಿ, ಅದಕ್ಕೆ. ಅದೇ ಯಾಕೆ? ಯಾಕೆ ಅಂದ್ರೆ ನನಗೆ ಬ್ರೈನ್ ಟ್ಯೂಮರ್ ಇದೆ, ಅದಕ್ಕೆ. ಅವಳ ಪರಿಸ್ಥಿತಿ ಚೆನ್ನಾಗಿಲ್ಲ, ನನ್ನ ಮಗಳಿಗೆ ಬ್ರೈನ್ ಟ್ಯೂಮರ್ ಇದೆ. ಏನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸಂಕ ನೀನು. ಗುರು, ಬಿಟ್ರೆ ನನ್ ಕೇರ್ ಮಾಡೋದಕ್ಕೋಸ್ಕರನೇ ನನ್ಗೆ ಅಲ್ವಾ? ಯಾಕ್ರಿ ನನ್ನಿಂದ ಈ ತರ ತಿರುಗ್ತಾ ಇದ್ದೀರಾ? ನೀವು ಅಂದ್ರೆ ನನಗೊಂಥರ, ಅದಕ್ಕೆ ಈ ತರ ತಿರುಗ್ತಾ ಇದ್ದೀನಿ. ನನಗ್ ಕಾಯಿಲೆ ಇರೋ ವಿಷಯ ಯಾವಾಗ ಗೊತ್ತಾಯ್ತು ಅಂತ ಗೊತ್ತು ನಿಮಗೆ? ಇದು ಸಂಗೀತ ಅನ್ಕೊಂಡು ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ. ವಾಟ್? ಬ್ರೈನ್ ಟ್ಯೂಮರ್? ಜಾಸ್ತಿ ಕೇರ್ ಮಾಡ್ತು, ಆಮೇಲೆ ನನಗೆ ಗೊತ್ತಾಯ್ತು ನಂಗೇನೋ ನನಗೆ ಕಾಯಿಲೆ ಇದೆ. ವರ್ಧನ್, ನಾನೇ ಬದುಕಲ್ಲ, ನೀನ್ ನನ್ ಜೊತೆ ಅದ್ ಹೆಂಗೋ ಬದುಕ್ತ್ಯಾ? ಬದುಕೋಕೆ ನಿಮ್ಮಿಬ್ಬರನ್ನ ಬಿಟ್ರೆ ತಾನೇನಾ? ಹೋಗೋ. ಹೊಡಿಬೇಕು ಅಂತ ಹೊಡೆದ್ರೆ ನೀವ್ಯಾರು ಉಳಿಯಲ್ಲ, ಬೇಕಾ ಇವೆಲ್ಲ ನಿಮ್ಗೆ? ನಮ್ಮಮ್ಮನ ಕನಸು ಈಡೇರಿಸ್ಬೇಕು ಅಂತ ಬಂದನು ನಾನು, ಅದನ್ನು ಬಿಡಲ್ಲ ಅಂತಿರಲ್ಲು. ನಮ್ಮಮ್ಮನ ಕನಸು ಈಡೇರಿಸ್ಬೇಕು ಅಂತ ಬಂದನು ನಾನು, ಅವಳು ನನ್ನ ಕನಸು, ಅವಳನ್ನ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಸೋಷಿಯಲ್ ವರ್ಕರು, ನೀನು ಗ್ಯಾಂಗ್ ಲೀಡರು. ನಾನು ಉಳಿಸ್ತಾ ಹೋದ್ರೆ ನೀನ್ ಕೆಡಿಸ್ತಾ ಹೋಗ್ತಿದ್ಯಾ? ಸಂಗೀತ, 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 ಸಂಗೀತ. ಮುತ್ತುಗಳು ತಲೆಕಾಕಿಸುವ ಸೊಗಸಾದ ಸಂಗೀತ, ಸುಗಂಧವೇ ನೀನು. ನಿನ್ನ ದನಿ ಕೇಳೋ ಆಸೆ, ನಿನ್ನ ಸ್ಪರ್ಶಕ್ಕೆ ಸೋತೆ. ಯಾರದು ಯಾರದು ಎನ್ನುವರು
ಕೇವಲಂತ ಕೇಳು